ನಮಸ್ತೆ, ಶುಭೋದಯ. ನೇರ ಪ್ರಸಾರ ಕಾರ್ಯಕ್ರಮ ಮೀತಾ ಕ್ರಿಸ್ಟಲ್ ಆಸ್ಟ್ರೋಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಹಬ್ಬಗಳ ಮಾಸ ಆರಂಭವಾಗಿದೆ. ಜೊತೆಗೆ ಸಾಕಷ್ಟು ರೀತಿಯ ಪ್ರಿಡಿಕ್ಷನ್ಗಳನ್ನು ಕೂಡ ಮೇಡಮ್ ಕೊಟ್ಟಿದ್ದಾರೆ, ಜೊತೆಗೆ ಮುಹೂರ್ತವನ್ನು ಕೂಡ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಹೇಗಿದೆ, ಏನೆಲ್ಲ ಅವರು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಟೈಮ್ ಹೇಗಿದೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಖ್ಯಾತ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ ಮೇಡಮ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ನೀವು ಹೇಳ್ತಾ ಇದ್ರಿ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಟೈಮ್ ಹೇಗಿದೆ ಮೇಡಮ್ ಆ್ಯಕ್ಚುಲಿ ಅಂತ. ಯಾಕೆಂದರೆ ದರ್ಶನ್ ಅವ್ರದ್ದು ತಾವು ವೃಷಭ ಲಗ್ನ ಅಂತ ತಿಳಿಸ್ಕೊಡ್ತಾ ಇದ್ರಿ. ಸೊ ಹೇಗಿದೆ, ನಮ್ಮೆಲ್ಲರಿಗೂ ಕುತೂಹಲ. ನೋಡಿ, ಆಲ್ಮೋಸ್ಟ್ ವೃಷಭ ರಾಶಿ ಆಗಿರ್ಬೋದು, ವೃಷಭ ಲಗ್ನದವರಾಗಿರ್ಬೋದು, ಅವರಿಗೆ ತುಂಬ ಟೈಮ್ ಬ್ಯಾಡ್ ಆಗಿದೆ ಅಂತ ಹೇಳ್ತಾನೆ ಇದ್ದೀನಿ. ವಿ ಅನ್ನೋ ಅಕ್ಷರಕ್ಕೆ ಟೈಮ್ ಚೆನ್ನಾಗಿಲ್ಲ. ವೃಷಭ ರಾಶಿ, ವೃಷಭ ಲಗ್ನಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಏನಕ್ಕಪ್ಪ ಅಂತಂದರೆ, ಅಲ್ಲಿ ಶನಿ ಬಂದು 11ನೇ ಮನೇಲಿ ಇರ್ತಾನೆ. ಯಾಕಂದರೆ 9ನೇ ಮನೆಯವನು, 10ನೇ ಮನೆಯವನು 11ನೇ ಮನೇಲಿದ್ದು ನೇರ ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳಿಸ್ತಾನೆ. ಅಂದರೆ ನೇರ ದೃಷ್ಟಿ ವೃಷಭ ರಾಶಿ ಮೇಲೆ ಬೀಳೋದು ಮತ್ತು ಲಗ್ನಕ್ಕೆ ಬೀಳೋದು, ಅದು ಏನಾಗುತ್ತೆ, ಇದನ್ನ ಸಾಕಷ್ಟು ಬಾರಿ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ ವೃಷಭ ರಾಶಿಯವ್ರಿಗೆ. ಹೀಗೆ ಹೇಳಿದ್ಮೇಲೆ ತುಂಬಾ ಜನ ವೃಷಭ ರಾಶಿಯವ್ರು ಬಂದಿದ್ದಾರೆ. ನೋಡಿ, ವೃಷಭ ರಾಶಿಯವ್ರಿಗೆ ಒಂದಲ್ಲ ಒಂದು ತೊಂದರೆ, ವೃಷಭ ಲಗ್ನದವ್ರಿಗೆ, ವೃಷಭ ರಾಶಿಯವ್ರಿಗೆ ಒಂದಲ್ಲ ಒಂದು ತೊಂದರೆ ಏನಕ್ಕೆ ಅಂತಂದರೆ, ಶನಿ ದೃಷ್ಟಿ. ಶನಿ ಇರೋ ಜಾಗಕ್ಕಿಂತ, ಯಾಕಂದರೆ 7.5 ಅದೇನು ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ. 7.5 7.5 ವರ್ಷ ಇರ್ತಾನೆ. ಆದರೆ ಇರೋ ಜಾಗದಿಂದ ಯಾವಾಗ ದೃಷ್ಟಿಯನ್ನು ರಾಶಿಗಳ ಮೇಲೆ ಬೀಳ್ತಾನೆ, ಅದು ತುಂಬ ತೊಂದರೆ ಆಗತ್ತೆ. ಯಾರು ವೃಷಭ ರಾಶಿ, ವೃಷಭ ಲಗ್ನದಲ್ಲಿದ್ದೀರೋ ಇವರಿಗೆ ಬಹಳಷ್ಟು ತೊಂದರೆಗಳು, ಬಹಳಷ್ಟು ಕಂಟಕಗಳು. ಯಾಕಂದರೆ ನಿನ್ನೆ ಮೊನ್ನೆ ಇನ್ಸಿಡೆಂಟ್ ನೋಡಿದ್ದೀರಾ. ಏನಪ್ಪ ಅಂತಂದರೆ, ದರ್ಶನ್ ಅವ್ರದ್ದು ಕೂಡ ವೃಷಭ ಲಗ್ನ ಆಗಿರುತ್ತೆ. ನೋಡಿ, ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಯತ್ನ ಪಡ್ತಾ ಇದ್ರು ಕೂಡ ಅವರ ಏನೇ ಒಂದು ಮಾಡೋಕ್ಕೋದ್ರು ಅವ್ರಿಗೆ ಉಲ್ಟಾ ಹೊಡಿತಾ ಇದೆ. ಯಾಕೆ ಅಂತಂದರೆ, ಅಲ್ಲಿ ಶನಿ ಬಿಡಲ್ಲ. ಅವ್ರದ್ದು ಮಕರ ರಾಶಿ ಹಂಗೆ ನೋಡಿಕೊಂಡ್ರೆ ಶನಿ ಬಂದು ಎರಡನೇವನು ಅವನೇ ಆಗ್ತಾನೆ, ರಾಶಿಯಾಧಿಪತಿ ಅವನೇ ಆಗ್ತಾನೆ, 3ನೇ ಮನೇಲಿದ್ದಾನೆ. ಆದರೆ ಲಗ್ನ ಬಂದು ವೃಷಭ ಲಗ್ನ, ಆ ಲಗ್ನಕ್ಕೂ ಕೂಡ ಎಲ್ಲೋ ಒಂದು ಕಡೆ ಶನಿ ದೃಷ್ಟಿ ಬೀಳೋದ್ರಿಂದ ತುಂಬ ಟೈಮ್ ಬ್ಯಾಡ್ ಆಗಿದೆ. ಹಾಗಾಗಿ ವೃಷಭ ರಾಶಿ, ವೃಷಭ ಲಗ್ನದವರು ಬಹಳಷ್ಟು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಯಾಕಂದರೆ ಈ ಥರದ್ದು ಯಾವುದಾದ್ರೂ ತೊಂದರೆಗಳನ್ನ ತಂದು ಒಡ್ಕೋಬೇಡಿ. ಯಾರೆಲ್ಲ ವೃಷಭ ರಾಶಿಯವ್ರು ಇರ್ತೀರಾ, ಯಾರೆಲ್ಲ ವೃಷಭ ಲಗ್ನದವ್ರು ಇರ್ತೀರಾ, ಇವ್ರಿಗೆ ಕೋರ್ಟು ಕೇಸು ತೊಂದರೆಗಳು ತಪ್ಪಿದ್ದಲ್ಲ. ಯಾವುದು ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಹುಟ್ಕೊಂಡು ಬರುತ್ತೆ ನಿಮಗೆ ಕೋರ್ಟು ಕೇಸು ತೊಂದರೆಗಳು. ಯಾಕೆ ಅಂತಂದರೆ, ಶನಿಯ ದೃಷ್ಟಿ ನೇರ ನಿಮ್ಮ ರಾಶಿ ಮೇಲೆ ಮತ್ತು ಲಗ್ನದ ವೃಷಭ ರಾಶಿ ಲಗ್ನದವ್ರ ಮೇಲೆ ಬೀಳೋದ್ರಿಂದ ಮಾತಿನಿಂದ ಬಹಳಷ್ಟು ತೊಂದರೆಗಳು. ಯಾರೆಲ್ಲ ವೃಷಭ ರಾಶಿ ಇರ್ತೀರಾ, ಯಾರೆಲ್ಲ ವೃಷಭ ಲಗ್ನದವ್ರು ಇರ್ತೀರಾ, ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಸಂಸಾರದಲ್ಲಾಗಿರ್ಬೋದು, ಹೊರಗಡೆ ಕಾಂಟ್ರವರ್ಸಿ ಆಗೋದಿರ್ಬೋದು, ನಿಮ್ಮ ಮಾತೇ ಸರಿ ಇರಲ್ಲ. ನಿಮ್ಮ ಮಾತು ನೀವೇನೇ ಒಂದು ಒಳ್ಳೇದು ಹೇಳಕ್ಕೆ ಹೋಗಲಿ, ಅದನ್ನು ಕೆಟ್ಟದಾಗಿ ಬಿಂಬಿಸ್ತಾರೆ, ಅದನ್ನು ಕೆಟ್ಟದ್ದು ಅಂತ ಹಿಡಿತಾರೆ. ಅದು ಎಲ್ಲೋ ಒಂದು ಕಡೆ ಟ್ರೋಲ್ ಆಗೋದು, ಕಾಂಟ್ರವರ್ಸಿಗಳಾಗೋದು, ಇವೆಲ್ಲವೂ ಆಗತ್ತೆ. ಯಾರು ವೃಷಭ ರಾಶಿ ಇರ್ತೀರಾ, ವೃಷಭ ಲಗ್ನದವ್ರು ಇರ್ತೀರಾ, ಶನಿ ದೃಷ್ಟಿ ರಾಶಿ ಮೇಲೆ ಬಿದ್ದಾಗ, ವೃಷಭ ರಾಶಿ ಮೇಲೆ ಬಿದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಿಮ್ಮ ಮಾತೆ ನಿಮಗೆ ಮುಳ್ಳಾಗತ್ತೆ. ನೀವೇನು ಮಾತಾಡ್ತೀರಾ ಅನ್ನೋದ್ರ ಮೇಲೆ ನಿಗಾ ವಹಿಸ್ಬೇಕಾಗತ್ತೆ. ಜೊತೆಗೆ ವೃಷಭ ರಾಶಿಯವರು ತುಂಬ ಸಾಲದಲ್ಲಿರೋರೆ ವೃಷಭ ರಾಶಿಯವರು. ತುಂಬ ವೃಷಭ ಲಗ್ನ, ವೃಷಭ ರಾಶಿಯವರು ಬಹಳಷ್ಟು ಸಾಲದಲ್ಲಿರ್ತೀರ, ಬಹಳಷ್ಟು ತೊಂದರೆಲಿದ್ದೀರಾ. ಕೋರ್ಟು ಕೇಸು ಕಂಪ್ಲೇಂಟು ಅನ್ನೋದು ನಿಮಗೆ ಮುಗಿಯದ ಕತೆ ಆಗಿರುತ್ತೆ. ಇಲ್ವಾ, ಹುಟ್ಕೊಂಡು ಬರುತ್ತೆ. ಇದು ಸರಿಸುಮಾರು ಈ 1.5 ವರ್ಷದಿಂದ ವೃಷಭ ರಾಶಿಯವರಿಗೆ ಟೈಮ್ ಕೆಟ್ಟಿದೆ. ಯಾಕಂದರೆ ಶನಿ ಯಾವಾಗ ಮೀನರಾಶಿಗೆ ಬಂದು ಶನಿಯ ದೃಷ್ಟಿ ಯಾವಾಗ ರಾಶಿ ಮೇಲೆ ಬಿತ್ತು, ಯಾವಾಗ ಲಗ್ನದ ಮೇಲೆ ಬಿತ್ತು, ಮುಗೀತು ಕತೆ. ಶನಿ ಬದಲಾಗಬೇಕು, ಹಾಗೂ ವ್ಯಸ್ಥಾನಕ್ಕೆ ಬರ್ತಾನೆ, ಅವಾಗೂ ನಿಮಗೆ ತೊಂದರೆನೇ. ಆದರೆ ಈಗೇನಾಗುತ್ತೆ, ಅಲ್ಪ ಸ್ವಲ್ಪ ದುಡ್ಡಾಡ್ತಿರೋದು ಎಲ್ಲೋ ಒಂದು ಕಡೆ ಹೋಗಿ ಸ್ಟಕ್ ಆಗೋ ಅಂಥದ್ದು, ದುಡ್ಡು ಸಾಲ ಮಾಡ್ಕೊಳ್ಳೋ ಅಂಥದ್ದು, ಮನೇಲಿ ದುಡ್ಡು ಕಾಸಿರೋರಿಗೆ ನೆಮ್ಮದಿ ಇಲ್ಲ. ಯಾರೆಲ್ಲ ವೃಷಭ ರಾಶಿ, ಯಾರೆಲ್ಲ ವೃಷಭ ಲಗ್ನ, ನೋಡಿ ಏನಾದರೂ ಒಂದೊಂದು ತೊಂದರೆಗಳು ಅವ್ರು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಅದಕ್ಕೆ 100 ವಿಘ್ನಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಒಳ್ಳೆಯದೇ ಮಾಡೋಕ್ಕೆ ಹೋಗಲಿ, ಅದರಲ್ಲಿ ವಿಘ್ನಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನು ಶನಿ ಬದಲಾಗಬೇಕು. ಶನಿ ಬದಲಾದರೂ ಕೂಡ ಎಲ್ಲೋ ಒಂದು ಕಡೆ ದೃಷ್ಟಿ ಬೀಳುತ್ತೆ, ಬಟ್ ವ್ಯಯಸ್ಥಾನಕ್ಕೆ ಬರ್ತಾನೆ, ಅದು ಒಂಥರ ಹಿಂಸೆ. ಆದರೆ ಈಗ
ಚೆನ್ನಾಗಿದ್ದಾನೆ, 11ನೇ ಮನೇಲಿ ಶನಿ ಇದ್ದಾನೆ, ಎಲ್ಲ ಕೊಡ್ತಾನೆ, ಅದೆಲ್ಲ ಸುಳ್ಳು. ಏನು ಗೊತ್ತಾ, ರಾಶಿ ಮೇಲೆ ಯಾವಾಗ ಶನಿ, ಇದನ್ನು ಸತತ ಬಾರಿ ಹೇಳ್ತಾನೆ ಬಂದಿದ್ದೀನಿ, ಯಾವಾಗ ವೃಷಭ ರಾಶಿ ಮೇಲೆ ವೃಷಭ ಲಗ್ನದ ಮೇಲೆ ಶನಿ ದೃಷ್ಟಿ ಬೀಳುತ್ತೋ ಅವರ ಮಾತು ಅವ್ರಿಗೆ ತೊಂದರೆ, ಅವರ ಮಾತೇ ಅವ್ರಿಗೆ ಮುಳುವು. ಅವ್ರೇನಾದರೂ ಒಂದು ಮಾತಾಡಿದರೆ ಎಲ್ಲೋ ಒಂದು ಕಡೆ ಕಾಂಟ್ರವರ್ಸಿಗಳಾಗೋದು, ಅದರಿಂದ ತುಂಬ ತೊಂದರೆಗಳಾಗೋದು, ಅದರಿಂದ ದುಡ್ಡು ಖರ್ಚಾಗುವಂಥದ್ದು ಅಥವಾ ಸಾಲ ಮಾಡ್ಕೊಳ್ಳೋ ಅಂಥದ್ದು, ಕಂಪ್ನಿಗಳು ಮನೆಗಳಿದ್ರೆ ಅದರಲ್ಲಿ ಲಾಸ್ ನೋಡೋ ಅಂಥದ್ದು ಸಾಕಷ್ಟು ಜನ ನೋಡಿ. ನನ್ನ ಹತ್ರ ಈ ಒಂದು ವಾರದಿಂದ ಬರೀ ವೃಷಭ ರಾಶಿ, ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಬರೀ ವೃಷಭ ರಾಶಿ ವೃಷಭ ಲಗ್ನದವರೇ ಬರ್ತಿದ್ದಾರೆ. ತುಂಬ ತೊಂದರೆ, ಕೋರ್ಟು ಕೇಸು ಪ್ರಾಬ್ಲಮ್ ಆಗಿರ್ಬೋದು. ಮತ್ತು ಶುಕ್ರ ರಾಶಿಗೆ ಅವನು ರಾಶಿಯಾಧಿಪತಿನೇ ಆಗಿರ್ತಾನೆ, ಲಗ್ನಕ್ಕೆ ಅಧಿಪತಿ ಆಗಿರ್ತಾನೆ, ಆದರೆ 6ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಹೆಣ್ಣುಮಕ್ಳಿಂದ ತೊಂದರೆ, ಇದನ್ನು ಸಾಕಷ್ಟು ಬಾರಿ ಎಲ್ಲರಿಗೂ ಹೇಳ್ತಾನೆ ಇದ್ದೀನಿ. ಹೆಣ್ಣುಮಕ್ಳಿಂದ ತೊಂದರೆ ಅಥವಾ ಅವ್ರ ಮನೇಲಿ ಇರ್ತಕ್ಕಂಥ ಹೆಣ್ಣುಮಕ್ಳು ಅಂತಂದರೆ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು. ತುಂಬ ಜನಕ್ಕೆ ಲೈಫು ಡಿಸ್ಟರ್ಬ್ ಆಗಿದೆ. ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಲೈಫು ಡಿಸ್ಟರ್ಬ್ ಆಗಿದೆ. ಯಾಕೆ ಅಂತ ಅಂದರೆ ಶುಕ್ರ ಬಂದು 6ನೇವನು ಅವನೇ ಆಗಿರೋದ್ರಿಂದ ಸಾಲ ಮಾಡ್ಕೊಳ್ಳೋದು, ದುಡ್ಡಾಕಿ ಸಿಕ್ಕಾಕೊಳ್ಳೋ ಅಂಥದ್ದು, ದುಡ್ಡೆತ್ತಕ್ಕಾಗಲ್ಲ. ಅದರಲ್ಲಿ ಇವಾಗ ಶನಿ ದೃಷ್ಟಿ ಬೀಳೋದ್ರಿಂದ ದುಡ್ಡೆತ್ತಕ್ಕೆ ಆಗೋದಿಲ್ಲ. ಮತ್ತು ವೃಷಭ ರಾಶಿಗೆ ಶನಿ ಬಂದು ಸಪ್ತಮ ಅಂದರೆ ಕನ್ಯಾ ರಾಶಿಗೆ ಬೀಳ್ತಾನೆ, ಅಲ್ಲೂ ಕೂಡ 5ನೇ ಮನೆ ಆಗುತ್ತೆ. ಅಂದರೆ ಒಳ್ಳೊಳ್ಳೆ ಮನೆಗಳಿಗೆ ಶನಿ ದೃಷ್ಟಿ ಬಿದ್ದಾಗ ವೃಷಭ ರಾಶಿಯವರು ಅಲ್ಲೂ ಕೂಡ ಪೂರ್ವ ಪುಣ್ಯ ಅಂತ ನಾವೇನು ಹೇಳ್ತೀವಿ, 5ನೇ ಮನೆ ಅಂತಂದರೆ 5ನೇ ಮನೆನ ನಾವು ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಪಂಚಮ ಸ್ಥಾನಕ್ಕೆ ಶನಿ ದೃಷ್ಟಿ ಬಿದ್ದಾಗ ಮಕ್ಕಳಿಂದ ತೊಂದರೆ, ಮಕ್ಳಿಗೆ ತೊಂದರೆ ಆಗುವಂಥದ್ದು, ಅಥವಾ ನಮ್ಮ ಹಿರಿಯರು ಯಾವುದಾದ್ರೂ ಆಸ್ತಿ ಗಿಸ್ತಿ ಮಾಡಿಕೊಟ್ಟಿದ್ರೆ ಅಲ್ಲಿಂದ ಕೂಡ ಯಾವುದೋ ಒಂದೊಂದು ತೊಂದರೆಗಳಾಕೋದು, ಪಿತ್ರಾರ್ಜಿತ ತೊಂದರೆ ಆಗ್ತಕ್ಕಂಥದ್ದು ಇದೆಲ್ಲ ನಡೀತಾ ಇರುತ್ತೆ. ಮತ್ತು 10ನೇ ಮನೆ ದೃಷ್ಟಿ ಧನುಸ್ಸು ರಾಶಿ, 10ನೇ ಮನೆಗೆ ಕೂಡ ಶನಿ ದೃಷ್ಟಿ ಬೀಳುತ್ತೆ. ಅಲ್ಲೂ ಕೂಡ ವೃಷಭ ರಾಶಿಗೆ ವೃಷಭ ಲಗ್ನಕ್ಕೆ 10ನೇ ಮನೆ ಬಂದು 8ನೇ ಮನೆ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ತೊಂದರೆನ ಅನುಭವಿಸ್ತಾರೆ. ಹಾಗಾಗಿ ತುಂಬ ಸಡನ್ ಶಾಕಿಂಗ್ ನ್ಯೂಸು. ಹಾಗಾಗಿ ವೃಷಭ ರಾಶಿ ಆಗಿರ್ಬೋದು, ವೃಷಭ ಲಗ್ನದವ್ರಿಗಾಗಿರ್ಬೋದು ಬಹಳಷ್ಟು ತೊಂದರೆ ಇದೆ. ಇನ್ನೊಂದು 6 ತಿಂಗಳು 7 ತಿಂಗಳು ಇದೇ ನಡೀತಾ ಇರುತ್ತೆ. 6 ತಿಂಗಳು 7 ತಿಂಗಳು ನಿಮ್ಮ ಕೈಲಿ ಸುಧಾರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಕೋರ್ಟ್ ಕೇಸು ತೊಂದರೆ ಇರೋರಿಗೆ ಕೋರ್ಟ್ ಕೇಸ್ ತೊಂದರೆ ಮುಗಿಯೋದಿಲ್ಲ. ಅದಕ್ಕೆ ಬೇಜಾನ್ ದುಡ್ಡು ಮಾಡಬೇಕು, ಸಾಲ ಮಾಡಬೇಕು. ಏನು ಕಂಪ್ನಿ ನಡೆಸ್ತಿದ್ದೀರಾ, ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಅಲ್ಲಿ ತೊಂದರೆ, ಕೆಲಸದವರಿಂದ ತೊಂದರೆ, ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ತೊಂದರೆ, ನಿಮ್ಮ ಓನರ್ಗಳಿಂದ ತೊಂದರೆ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿರ್ತೀರ, ವಿಲ ಒದ್ದಾಡ್ತಿರ್ತೀರ ವೃಷಭ ರಾಶಿ ವೃಷಭ ಲಗ್ನದವರು. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದವರು ಬಹಳಷ್ಟು ಕೇರ್ಫುಲ್ ಆಗಿರಿ, ಪರಿಹಾರ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಅಂತಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಆ ಹಬ್ಬದಲ್ಲಿ ಒಂದು ಒಳ್ಳೆ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿ ನಿಮಗೆ ಬೇಕಾಗಿರೋದನ್ನು ಕೇಳ್ಕೊಳ್ಳಿ. ಯಾಕಂದರೆ ತುಂಬ ತೊಂದರೆಲಿರೋರು ಎಲ್ಲರೂ, ಯಾಕಂದರೆ 12 ರಾಶಿನೂ ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ನಾವು ಮಾಡ್ತಕ್ಕಂಥ ಒಂದು ಪೂಜೆ ಪುನಸ್ಕಾರ ಏನಿರುತ್ತೆ, ನಮ್ಮ ಮನೇಲೇ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರನ ನಮ್ಮ ಇಚ್ಛೆಗೆ ನಮ್ಗೆ ಏನು ಬೇಕು ಅದನ್ನು ಕೇಳಿಕೊಂಡು ಮಾಡ್ತೀರಾ. ನೀವು ಇವತ್ತು ನಾನು ಕೊಡೋವಂಥ ಲಗ್ನದಲ್ಲಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ, ಖಂಡಿತ ಹೇಳ್ತೀನಿ ನೀವು ಮುಂದಿನ ವರ್ಷ ನೋಡಿ ನೀವು ಹೇಗಿರ್ತೀರಾ ಅಂತ. ನಿಮ್ಮ ಕೋರ್ಟು ಕೇಸು ಕ್ಲಿಯರ್ ಆಗಿಲ್ಲ ಅಂದರೆ ಕೇಳಿ. ಇವಾಗ ನಾನು ಅದೇ ವೃಷಭ ಲಗ್ನ ದರ್ಶನ್ ಅವ್ರದ್ದು ಕೂಡ ಅದೇ ಆಗಿರುತ್ತೆ. ಪಾಪ ಅವ್ರದ್ದು ನಿನ್ನೆ ಎಲ್ಲ ನೋಡಿದೆ. ಯಾಕಂದರೆ ಅದು ಹೇಗಾಗತ್ತೆ ಅಂತಂದರೆ ಈ ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ಇನ್ಸಿಡೆಂಟ್ಗಳಾಗತ್ತೆ. ಹಾಗಾದಾಗ ಖಂಡಿತ ಒಂದು ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಿಸಿ ನಿಮ್ಮ ಅವ್ರ ಮನೆಯವ್ರಿಗೂ ಕೂಡ ಒಂದು ಒಳ್ಳೆ ಟೈಮು, ಒಂದು ಒಳ್ಳೆ ಮುಹೂರ್ತದಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರನ್ನ ದೇವರು ಕಾಪಾಡ್ತಾನೆ ಅಂತ ಹೇಳ್ಬೋದು. ಆ ಒಂದು ಲಗ್ನ ಒಂದು ಮುಹೂರ್ತ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ವೃಷಭ ರಾಶಿ ವೃಷಭ ಲಗ್ನದವರು ಬಹಳಷ್ಟು ಟೈಮ್ ಕೆಟ್ಟಿದೆ. ನಿಮಗೆ ಟೈಮ್ ಕೆಟ್ಟಿರೋದ್ರಿಂದ ಖಂಡಿತವಾಗ್ಲೂ ತುಂಬ ಕೇರ್ಫುಲ್ ಆಗಿರಿ. ಇನ್ನೂ ಒಂದು 6 ತಿಂಗಳು ನೀವು ಹುಷಾರಾಗಿರಬೇಕು. ಅದಕ್ಕೆ ಏನು ನೀವು ಪೂಜೆ ಮಾಡ್ತೀರಾ ಆ ಪೂಜೆಯಲ್ಲಿ ನಿಮ್ಮ ಬೇಡಿಕೆಯನ್ನಿಟ್ಟು ಕೇಳ್ಕೊಳ್ಳಿ. ಖಂಡಿತ ಅದಕ್ಕೆ ಲಗ್ನ ಮತ್ತು ಮುಹೂರ್ತ ನಮ್ಮ ಸಂಸ್ಥೆಯಿಂದ ಸಿಕ್ಕತ್ತೆ. ಖಂಡಿತ ನೀವು ಈ ವರ್ಷ ಮಾಡಿ ನೋಡಿ. ನೀವು ಬರೋ ವರ್ಷದಲ್ಲಿ ನೀವು ಏನಾಗಿರ್ತೀರಾ, ನೀವು ಯಾವ ರೀತಿ ನೀವು ಚೆನ್ನಾಗಾಗಿರ್ತೀರ ಅನ್ನೋದಕ್ಕೆ ಮುಂದಿನ ವರ್ಷ ನೀವು ಈ ಮುಹೂರ್ತ ತೊಗೊಳಕ್ಕೆ ಬರ್ತೀರಲ್ಲ ಅವಾಗ ನೀವು ಹೇಳ್ತೀರಾ. ಯಾಕಂದರೆ ಅಂಥ ಒಳ್ಳೆ ಮುಹೂರ್ತವನ್ನು ಲಗ್ನವನ್ನು ಕೊಟ್ಟಿದ್ದೀನಿ. ಆ ಲಗ್ನದಲ್ಲಿ ನೀವು ಪೂಜೆ ಮಾಡಿ ಖಂಡಿತ. ಮತ್ತು ಶ್ರೀ ಚಕ್ರವನ್ನು ಕೂಡ ಕೊಡ್ತಾ ಇದ್ದೀನಿ. ಅದು ಕೂಡ ಅದರಲ್ಲೂ ನಾವೇನು ಮಾಡ್ತೀವಿ, ಹಬ್ಬ ಹುಣ್ಣಿಮೆ ಅಂದಿದ ತಕ್ಷಣ ಶುಕ್ರ ಅಂತ ಹೇಳಿ ಪೂಜೆ ಮಾಡ್ತೀವಿ. ಆದರೆ ಕೆಲವೊಂದು ಕಡೆ ಏನಾಗುತ್ತೆ, ಗ್ರಹಗಳು ಚೆನ್ನಾಗಿಲ್ದಿದ್ದಾಗ ಅದೇ ನಮಗೆ ಎಫೆಕ್ಟ್ ಆಗುತ್ತೆ.
ಹಾಗಾಗಿ ತುಂಬ ವಿ ಅನ್ನೋ ಅಕ್ಷರದವರಾಗಿರ್ಬೋದು, ವಿ ಅನ್ನೋ ಅಕ್ಷರಕ್ಕಾಗಿರ್ಬೋದು, ಇದು ಏನು ವೃಷಭ ರಾಶಿ, ವೃಷಭ ಲಗ್ನ ಏನಿರ್ತೀರ ಅವ್ರಿಗೂ ತುಂಬ ತೊಂದರೆ ಇರೋದ್ರಿಂದ ಖಂಡಿತವಾಗ್ಲೂ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಪಾಪ ತುಂಬ ಸಾಲದಲ್ಲಿದ್ದಾರೆ, ತುಂಬ ಸಾಲ ಮಾಡ್ಕೊಂಡಿರೋದು, ತುಂಬ ದುಡ್ಡಾಗಿ ಸಿಕ್ಕಾಕೊಂಡಿರೋದು, ಮನೆ ಮಾಡ್ತಿರ್ತಾರೆ, ಮನೆಗೆ ಸರಿಯಾಗಿ ಇನ್ ಟೈಮ್ಗೆ ಅದು ಪೂರೈಸ್ಕೊಳ್ಳೋದಕ್ಕಾಗೋದಿಲ್ಲ, ಜಾಗಕ್ಕೆ ದುಡ್ಡಾಗಿರ್ತಾರೆ, ಅಲ್ಲಿಂದ ದುಡ್ಡು ಬರೋದಿಲ್ಲ, ಎಲ್ಲೋ ಒಂದು ಕಡೆ ಸ್ಟಕ್ ಆಗಿರುತ್ತೆ, ಇಲ್ಲ ಬೇರೆಯವ್ರ ಕಡೆಯಿಂದ ತುಂಬ ನಿಂದನೆಗಳು, ಮಾತುಗಳು. ಯಾರು ರಾಜಕೀಯದಲ್ಲೂ ತುಂಬ ಜನ ಇದ್ದಾರೆ, ಅವ್ರಿಗೂ ತೊಂದರೆ ತಪ್ಪಿದ್ದಲ್ಲ. ವೃಷಭ ರಾಶಿ ಅಂತ ಬಂದಾಗ, ವೃಷಭ ಲಗ್ನ ಅಂತ ಬಂದಾಗ ಅವ್ರಿಗೆ ತೊಂದರೆ ತಪ್ಪಿದ್ದಲ್ಲ. ಎಲ್ಲ ಅವರು ಹಿಡಿತದಲ್ಲಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ತುಂಬ ಕಷ್ಟವನ್ನು ಅನುಭವಿಸ್ತಿರ್ತಾರೆ. ಇವಾಗ ನೋಡಿ, ಇವರು ಕೂಡ ತುಂಬ, ಯಾಕಂದರೆ ಬರ್ತಾರೆ ಅಂತ ಹೋಪ್ಸ್ ಇತ್ತು, ಆದರೂ ಕೂಡ ಏನಾದರೂ ಒಂದೊಂದು ತೊಂದರೆಗಳು, ಕಾಂಟ್ರವರ್ಸಿಗಳು ಆಗ್ತಾನೆ ಇದೆ. ವೃಷಭ ರಾಶಿ ವೃಷಭ ಲಗ್ನದವ್ರಿಗೆ ಏನಾದರೂ ಒಂದು ಕಾಂಟ್ರವರ್ಸಿಗಳು ನಡೀತಾನೆ ಇರುತ್ತೆ. ದುಡ್ಡು ಕಾಸು ಎಲ್ಲ ಇದ್ರೂ ಏನೂ ಪ್ರಯೋಜನ ಇಲ್ಲ. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ ಏನೂ ಇಲ್ಲ. ಅವ್ರ ಮನೇಲಿ ಒಬ್ರಿಗೆ ಏನಾದರೂ ಆದರೆ ದುಡ್ಡು ಇದ್ದು ಏನು ಪ್ರಯೋಜನ? ಅವ್ರಿಗೆ ಏನಾದರೂ ಈ ಥರ ತುಂಬ ಅನಾಹುತಗಳು, ತೊಂದರೆಗಳು ಆಗ್ತಾಯಿದ್ರೆ ಏನು ಪ್ರಯೋಜನ? ಹಾಗಾಗಿ ಖಂಡಿತವಾಗ್ಲೂ ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಿ, ಜೊತೆಗೆ ವೃಷಭ ರಾಶಿ ವೃಷಭ ಲಗ್ನದವರು ಬಹಳಷ್ಟು ತುಂಬ ಡೇಂಜರ್ ಝೋನಲ್ಲಿ ಇರ್ತೀರ. ಇನ್ನು ಒಂದು 6 ತಿಂಗಳು ಕಾಲ ಟೈಮ್ ಚೆನ್ನಾಗಿಲ್ಲ, ಹಂಗಾಗಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಕೂಡ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಶನಿ ದೃಷ್ಟಿ ಬಹಳಷ್ಟು ತೊಂದರೆ, ರಾಶಿ ಮೇಲೆ ಶನಿ ದೃಷ್ಟಿ, ವೃಷಭ ರಾಶಿ ಮೇಲೆ ವೃಷಭ ಲಗ್ನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತ ಹೇಳ್ತೀನಿ, ಇದಕ್ಕೆ ಪರಿಹಾರವಾಗಿ ಒಳ್ಳೆ ಟೈಮ್ ಬಂದಿದೆ, ಆ ಟೈಮ್ನ ಉಪಯೋಗಿಸ್ಕೊಳ್ಳಿ. ಬೇರೆ ಏನು ಬೇಡ, ನಿಮ್ಮ ಮನೇಲಿ ಇಟ್ಕೊಂಡು ನೀವೇ ಪೂಜೆ ಮಾಡ್ಕೊಳ್ಳಿ, ಎಲ್ಲ ನಿಮಗೆ ಆಗತ್ತೆ, ಒಲಿಯುತ್ತೆ. ಓಕೆ ಮೇಡಮ್, ಬಹಳ ಸೂಪರ್ ಆಗಿ ನಮ್ಮ ವೀಕ್ಷಕರಿಗೆ ಮುಹೂರ್ತ ಮತ್ತು ಲಗ್ನ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸಿಕೊಟ್ಟಿದ್ದೀರಿ. ವೀಕ್ಷಕರೇ, ನೀವು ಕೂಡ ಇದನ್ನ ಗಮನಿಸಿರ್ಬೋದು. ನಾನಾ ವಿಧವಾಗಿ ಪೂಜೆ ಮಾಡ್ತೀವಿ, ಆದರೆ ಪೂಜೆ ಮಾಡುವಂಥ ಟೈಮ್ ಇದೆಯಲ್ಲ, ಅದು ಬಹಳನೇ ಇಂಪಾರ್ಟೆಂಟ್. ಅಂಥ ಲಗ್ನ ಮುಹೂರ್ತಕ್ಕಾಗಿ ನೀವು ಖಂಡಿತವಾಗಿಯೂ ನೇರವಾಗಿ ಮೇಡಮ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನೇರ ಭೇಟಿಗೆ ಅನ್ನುವಂಥ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮಗೆ ಸೂಪರ್ ಆಗಿರುವಂಥ ಲಗ್ನ ಮುಹೂರ್ತ ಟೈಮಿಂಗ್ಸ್ನ ಮೇಡಮ್ ತಿಳಿಸಿಕೊಡ್ತಾರೆ. ಹಾಗಾದರೆ ಮೇಡಮ್, ಇವತ್ತು ಕಾಲರ್ಸ್ ಕೂಡ ರೆಡಿ ಇದ್ದಾರೆ ನಿಮ್ಮ ಜೊತೆ ಮಾತನಾಡೋದಕ್ಕೆ, ಕಾಯ್ತಾ ಇದ್ದಾರೆ. ಬೀನಾ ಅಂತ ಕಾಯ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದಾನೆ. ಓಕೆ ಮ್ಯಾಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ. ಓಕೆ, ಅವರ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಮಾ. ಹೌದು, 17/7. ಓಕೆ, 66. 17/7/66. ಓಕೆ, ಹುಟ್ಟಿದ ಸಮಯ ಮಾ? 5 ಗಂಟೆಗೆ, ಸಂಜೆ 5 ಗಂಟೆ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಫಾಲೋ ಮಾಡ್ತಿರ್ತೀನಿ, ನಿಮ್ದು ಎಲ್ಲ ಚೆನ್ನಾಗಿ ಬರ್ತಿದೆ ಯೂಟ್ಯೂಬ್ ಅಲ್ಲಿ, ಎಲ್ಲಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ. ತುಂಬಾ ಖುಷಿ ಆಯ್ತು, ತುಂಬಾ ಒಳ್ಳೇದು. ನೋಡಿ, ಇದು ನಿಮ್ಮ ಮನೆಯವ್ರದಾ ಜಾತಕ? ಹೌದು ಮೇಡಮ್. ಅವರ ಲಗ್ನ ಬಂದು ಟೈಮ್ ಕರೆಕ್ಟ್ ಆಗಿದೆಯಾ? ಸಂಜೆ 5 ಗಂಟೆಗೆ ಮೇಡಮ್. ಸಂಜೆ 5 ಗಂಟೆ, 5 PM ಅಲ್ವಾ? ಡೇಟ್ ಬಂದು 17 ಜುಲೈ 1966. 66. 17 ಜುಲೈ 1966. ಓಕೆನಾ? ಓಕೆ ಮೇಡಮ್. ನೋಡಿ, ಇವಾಗ ನಿಮ್ಮ ಲಗ್ನ ಬಂದು ಧನುರ್ ಲಗ್ನ ಆಗಿರುತ್ತೆ, ನಿಮ್ಮ ಮನೆಯವ್ರದ್ದು. ಹಾಗಾಗಿ ಅವ್ರಿಗೆ 4ನೇ ಮನೇಲಿ ಶನಿ, 5ನೇ ಮನೇಲಿ ರಾಹು ಇರ್ತಾರೆ. ಆಯ್ತಾ? ರಾಹು ಇರ್ತಾರೆ. ಇವಾಗ 2023ರಿಂದ ಅವ್ರಿಗೆ ಶುಕ್ರದಶೆ ಸ್ಟಾರ್ಟ್ ಆಗಿದೆ. ಶುಕ್ರದಶೆ, ಶುಕ್ರ ಭುಕ್ತಿಯಲ್ಲೇ ಇರ್ತಾರೆ ಅಂತ ಹೇಳುತ್ತೆ. ಬಟ್ ಶುಕ್ರ ಬಂದು 11ನೇ ಮನೆಯವನಾಗಿರ್ತಾನೆ, ಜೊತೆಗೆ 6ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ ಏನು ಈ ಶುಕ್ರ ದಶೆ ಅಂತ ಹೇಳುತ್ತೆ, ಅದಕ್ಕೆ ಮುಂಚೆ ಅವ್ರಿಗೆ ಶುಕ್ರ ದಶೆಗೆ ಮುಂಚೆ ಕೇತು ದಶೆ ನಡೀತಾ ಇತ್ತು. ಸೊ ಈ ಕೇತು ದಶೆ ನಡೆದಾಗ ಎಲ್ಲೋ ಒಂದು ಕಡೆ ಅವರು ಎಲ್ಲಾದರೂ ದುಡ್ಡು ಕಾಸನ್ನು ಕಳ್ಕೊಂಡಿರ್ತಾರೆ, ಅಥವಾ ಯಾರಿಗಾದ್ರೂ ಕೊಟ್ಟು ಮೋಸ ಹೋಗಿರ್ತಾರೆ, ಇಲ್ಲ ಎಲ್ಲೋ ಒಂದು ಕಡೆ ಲಾಕ್ ಆಗಿರ್ತಾರೆ ಅಂತ ಹೇಳುತ್ತೆ. ಆಮೇಲೆ ಮತ್ತೆ ಇವರಿಗೆ ಏನು ಮ್ಯಾರೇಜ್ ಲೇಟ್ ಆಯ್ತಾ, ಮಕ್ಕಳು ಲೇಟಾಗಾಯ್ತಾ ನಿಮಗೆ? ಮಕ್ಕಳು ಲೇಟ್ ಆಯ್ತು ಮೇಡಮ್. ಹಾಂ, ಮಕ್ಕಳು ಲೇಟ್ ಆಯಿತು. ಬಟ್ ಇವಾಗ ಮಗು ಆಗಿದೆಯಾ? ಮಗಳು ಇದ್ದಾಳೆ ಮೇಡಮ್. ಯಾಕಂದರೆ 5ನೇ ಮನೇಲಿ ರಾಹು ಇರ್ತಾರೆ. ರಾಹು ಇದ್ದು ಎಲ್ಲೋ ಒಂದು ಕಡೆ ಇವ್ರಿಗೂ ಅಷ್ಟೇ 4ನೇ ಮನೇಲಿ ಶನಿ ಇರೋದ್ರಿಂದ ಈಗ ಅಂದರೆ ಮಗಳು ಅಂತಂದರೆ ಮಗಳಂದರೆ ತುಂಬ ಇಷ್ಟ, ಮಗಳಂದರೆ ತುಂಬ ಪ್ರಾಣ ಅಂತ ಹೇಳುತ್ತೆ. ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಸರಿ, ಆದರೆ ಇವಾಗ ಸ್ವಲ್ಪ ಅವರ ಮನಸ್ಥಿತಿ ಕೆಡ್ತಾ ಇದೆ ಅಂತ ಹೇಳುತ್ತೆ. ಯಾಕಂದರೆ ತುಂಬ ದುಡ್ಡು ಕಾಸು ಏನಾದರೂ ಎಲ್ಲೋ ಒಂದು ಕಡೆ ಲಾಕ್ ಆಗಿರೋದು, ಕಳ್ಕೊಂಡಿರೋದು ಉಂಟಾ? ತುಂಬಾನೇ ಕಳ್ಕೊಂಡಿದೀವಿ ಮೇಡಮ್. ಯಾವ್ದು ಕೈಗೆ ಹಾಕುತ್ತಿಲ್ಲ, ಏನ್
ಮಾಡ್ಬೇಕು ಅಂದ್ರೂ ಆಗ್ತಿಲ್ಲ. ಜಮೀನ್ ಸೇಲ್ಗಿಟ್ಟು ಅದು ಪ್ರಾಬ್ಲಮ್ ಆಗ್ತಿದೆ. ನೋಡಿ 6ನೇ ಮನೆ ಶುಕ್ರ ಹೇಳ್ದೆ, 6ನೇ ಮನೇಲಿ ಶುಕ್ರ ಇದ್ದಾನೆ, ಶುಕ್ರ ದಶೆ ಕೂಡ ನಡೀತಿದೆ. ಬಟ್ 11ನೇ ಅವನು ಕೂಡ ಅವನೇ ಆಗಿರ್ತಾನೆ. ಎಲ್ಲೋ ಒಂದು ಕಡೆ ಲಾಭ, ಎಲ್ಲೋ ಒಂದು ಕಡೆ ನಷ್ಟ ಎರಡೂ ಹೇಳುತ್ತೆ ಅಂತ ಹೇಳುತ್ತೆ. ಅಥವಾ ಯಾರಾದರೂ ಲೇಡೀಸು ಕೇಸ್ ಹಾಕಿರ್ತಾರೆ ಅಂತ ಹೇಳುತ್ತೆ. ನೋಡಿ ಅವ್ರ ತಾಯಿಗೆ ಏನಾದರೂ ಆರೋಗ್ಯ ತಪ್ಪಿದೆಯಾ ಕುಟುಂಬದಲ್ಲಿ? ತಾಯಿಗೋ ಅಣ್ಣ ತಮ್ಮಂದಿರಿಗೋ ಯಾರಿಗಾದ್ರೂ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ತಪ್ಪಿದೆಯಾ? ಯಾರಿಗಾದ್ರೂ ಆಪರೇಷನ್ ಆಗಿರೋದು ಉಂಟಾ? ಹಾ ಮೇಡಮ್, ಅವ್ರ ಅಮ್ಮನ್ಗೂ ಆಗಿತ್ತು, ನಮ್ಮ ಅತ್ತೆ ಅವ್ರಿಗೆ ಆಪರೇಷನ್ ಆಯ್ತು. ಅವ್ರ ತಮ್ಮನ್ಗೂ ಸ್ವಲ್ಪ ಹುಷಾರಿಲ್ಲ. ಹೀಗಾಗಿ ಫ್ಯಾಮಿಲಿಯಲ್ಲಿ ನೆಮ್ಮದಿನೇ ಇಲ್ಲ ಮೇಡಮ್, ತುಂಬಾ ಕಷ್ಟದಲ್ಲಿದ್ದೀವಿ. ನೋಡಿ, ನೆಮ್ಮದಿ ಅನ್ನೋದಕ್ಕಿಂತ ಮುಖ್ಯವಾಗಿ ಮನುಷ್ಯ ಮನಸ್ಥಿತಿಯನ್ನು ಕಳ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ. ಈ ಥರ ದುಡ್ಡು ಕಾಸು ಎಲ್ಲೋ ಒಂದು ಕಡೆ ಕೊಟ್ಟು ತುಂಬ ಹೆವಿ ಅಮೌಂಟ್ಗಳನ್ನ ಕಳ್ಕೊಂಡಾಗ ಇವರು ಪ್ರಾಪರ್ಟಿ ಸೇಲ್ ಆಗ್ತಿಲ್ಲ. ಯಾಕಂದರೆ ಇವ್ರಿಗೆ ನಡೀತಾ ಇರೋದು ಶುಕ್ರದಶೆ. ಹಂಗೆ ನೋಡಿದ್ರೆ ಎಲ್ಲರೂ ಅಂತಾರೆ ಶುಕ್ರದಶೆ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇವ್ರಿಗೆ ನಡೀತಾ ಇರೋ ಶುಕ್ರ ಬಂದು 6ನೇವನಾಗಿರ್ತಾನೆ, ಇವರ ಲಗ್ನಕ್ಕೆ 6ನೇವನಾಗಿರ್ತಾನೆ. ಮತ್ತು ರಾಶಿ ಅಂತ ಬಂದಾಗ ರಾಶಿಗೆ 12ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಹಾಗಾಗಿ ಲಗ್ನಕ್ಕೆ ವೃಷಭ ರಾಶಿ ಇವರ ಧನುರಾಶಿ, ಮಿಥುನ ರಾಶಿಗೆ 12ನೇ ಅವನು ಧನುರಾಶಿ ಆಗಿರುತ್ತೆ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಇವ್ರಿಗೆ ಲಗ್ನ ಕೂಡ ರಾಶಿ ಕೂಡ ರಾಶಿಗೆ 12ನೇ ಮನೇಲಿ ಶುಕ್ರ ಇರೋದ್ರಿಂದ, ಶುಕ್ರದಶೆ ನಡೀತಾ ಇರೋದ್ರಿಂದ ಆಗ್ಬೇಕಾಗಿರೋಂಥ ಕೆಲಸಗಳೆಲ್ಲ ಡಿಲೇ ಆಗ್ತಾ ಇದೆ ಅಲ್ವಾ ನಿಮ್ಗೆ? ಆಗ್ತಕ್ಕಂಥ ಕೆಲಸ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ಹಬ್ಬ ಮಾಡ್ತಾ ಇದ್ದೀರಾ? ಹೌದು ಮೇಡಮ್, ಒಳ್ಳೆ ಮುಹೂರ್ತ ಅಂತ ಹೇಳ್ತಾ ಇದ್ದೀರಾ. ಒಳ್ಳೆ ಮುಹೂರ್ತ. ಒಂದು ಶ್ರೀಚಕ್ರ ಕೊಡ್ತೀನಿ, ಖಂಡಿತ ನೀವು ಹಬ್ಬ ಮಾಡಿ. ನಾನು ಕೊಡುವಂಥ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಈ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ ನೀವು ಕಳ್ಕೊಂಡಿರೋ ದುಡ್ಡು ಬರೋದು ಬರದೇ ಇರೋದು ಸೆಕೆಂಡ್ರಿ, ಬಟ್ ನಿಮ್ಮ ಮನೇಲಿ ಆರೋಗ್ಯ ಆಗಿರ್ಬೋದು ಅಥವಾ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋದಾಗಿರ್ಬೋದು, ಅದೆಲ್ಲವೂ ಕೂಡ ನೀವು ಮುಂದಿನ ವರ್ಷದಷ್ಟರಲ್ಲಿ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿರುತ್ತೆ. ಯಾಕಂದರೆ ಅವ್ರ ಟೈಮು ಶುಕ್ರದಶೆ ನಡೀತಿದೆ. ಅವನು 11ನೇವನು ಕೂಡ, ಬಟ್ ಅವನು ಸಪ್ತಮದಲ್ಲಿದ್ದಾನೆ, 6ನೇವನಾಗಿ ಸಪ್ತಮದಲ್ಲಿದ್ದಾನೆ. ಬಟ್ ನಾನು ಕೊಡೋ ಮುಹೂರ್ತದಲ್ಲಿ ಪೂಜೆ ಮಾಡಿ. ಖಂಡಿತ ನಮ್ಮ ಸಂಸ್ಥೆ ಮುಖಾಂತರ ಒಂದು ಶ್ರೀಚಕ್ರ ಕೊಡ್ತೀನಿ, ಅದನ್ನಿಟ್ಟು ಪೂಜೆ ಮಾಡಿ. ಖಂಡಿತ ಒಳ್ಳೇದಾಗತ್ತೆ. ಇವ್ರಿಗೆ ಏನಾಗುತ್ತೆ ಅಂತಂದರೆ ಕೆಲ್ಸದ ಮೇಲೆ ಮನಸ್ಸಿರೋದಿಲ್ಲ, ಮೂಡಿರೋದಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ತುಂಬ ಮೂಡಿಯಾಗಿರ್ತಾರೆ. ಏನು ಟೈಮ್ ನಡೀತಾ ಇದ್ರು ಈ ಕೆಲಸ ಮಾಡಬೇಕು ಅಂತ ಅನಿಸಿರೋದಿಲ್ಲ. ಅಂದರೆ ಒಂಥರ ಅನ್ಈಸಿ ಆಗಿರ್ತಾರೆ. ಹೌದು ಮೇಡಮ್, ಹಂಗೆ ಇರ್ತಾರೆ. ಮನೇಲಿ ಯಾರ ಜೊತೆನೋ ಮಾತಾಡಲ್ಲ, ತಪ್ಪ ಕೂತಿರ್ತಾರೆ, ಆಚೆ ಹೋಗಲ್ಲ. ಅದೆಲ್ಲವೂ ಕೂಡ ಅವರ ಮನಸ್ಥಿತಿನೇ ಕೆಟ್ಟಿದೆ. ಇವಾಗ ಶುಕ್ರದಶೆ ಎಲ್ಲರೂ ಅಂತಾರೆ ಶುಕ್ರದಶೆ ಶುಕ್ರನ ಇಟ್ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಶುಕ್ರನೇ ಎಲ್ಲ ಕೊಡ್ತಾನೆ ಅಂತ. ಹಂಗಲ್ಲ, ಶುಕ್ರದಶೆ ಎಲ್ರಿಗೂ ಪಾಸಿಟಿವ್ ಮಾಡೋದಿಲ್ಲ. ಯಾಕಂದರೆ ಅವ್ನು ಯಾವ ಜಾಗದಲ್ಲಿ ಇರ್ತಾನೆ ಅನ್ನೋದು ಇಂಪಾರ್ಟೆಂಟು, ಯಾವ ಲಗ್ನದಲ್ಲಿರ್ತಾನೆ, ಯಾವ ರಾಶಿಯಲ್ಲಿರ್ತಾನೆ ಅನ್ನೋದು ಇಂಪಾರ್ಟೆಂಟು. ಇವಾಗ ನೋಡಿ ಹೇಳಿದೆ, ವೃಷಭ ಲಗ್ನದವ್ರಿಗೆ ಶುಕ್ರ ಲಗ್ನಾಧಿಪತಿ ರಾಶಿಯಾಧಿಪತಿ ಅವನೇ ಆಗಿರ್ತಾನೆ, ಬಟ್ 6ನೇ ಮನೆಯವನು ಆಗಿರ್ತಾನೆ. ನೋಡಿ ಇವ್ರ ಜಾತಕದಲ್ಲೂ ಕೂಡ ಶುಕ್ರ 6ನೇವನಾಗಿರ್ತಾನೆ. 6ನೇವನಾದ್ರೂ ಶುಕ್ರದಶೆ ಬಂದ್ರೂ ಕೂಡ ಅವ್ರಿಗೆ ಯಾವುದೋ ಒಂದು ದುಡ್ಡು ಕಾಸು ವ್ಯವಹಾರ ಆಗ್ತಾ ಇಲ್ಲ, ಕೈಗೂಡ್ತಿಲ್ಲ ಮೇಡಮ್. ವ್ಯವಹಾರ ಆಗ್ತಾ ಇಲ್ಲ. ಮತ್ತು ಜಾಗ ಸೇಲ್ ಮಾಡೋಕ್ಕಾಗ್ತಿಲ್ಲ ಅಂತಿದ್ದಾರೆ, ದುಡ್ಡು ಸ್ಟಕ್ ಆಗಿದೆ ಅಂತಿದ್ದಾರೆ. ಜೊತೆಗೆ ಮನೇಲಿ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆನೂ ಕಾಡ್ತಾ ಇದೆ. ಹಾಗಾಗಿ ಖಂಡಿತವಾಗ್ಲೂ ನಾನು ಕೊಡೋ ಮುಹೂರ್ತದಲ್ಲಿ ಪೂಜೆ ಮಾಡಿ, ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಆ ಮುಹೂರ್ತದಲ್ಲಿ ಶ್ರೀಚಕ್ರ ಇಟ್ಟು ಪೂಜೆ ಮಾಡಿ. ನೀವು ಮುಂದಿನ ವರ್ಷಕ್ಕೆ ಈ ಎಲ್ಲ ಪ್ರಾಬ್ಲಮಿಂದ ಕ್ಲಿಯರ್ ಆಗಿರ್ತೀರ. ನೀವು ಮುಂದಿನ ವರ್ಷನೂ ಮುಹೂರ್ತಕ್ಕೆ ಬರ್ತೀರಾ, ಬಟ್ ಅಷ್ಟರಲ್ಲಿ ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗಿಲ್ಲ ಅಂದರೆ ಕೇಳಿ. ಖಾಲಿ ಆ ಒಂದು ಟೈಮ್ ಏನಿದೆ ಅದೇ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳಿ. ಯಾಕಂತಂದರೆ ಶುಕ್ರದಶೆ ನಡೀತಿದೆ, ಎಲ್ಲರಿಗೂ ಶುಕ್ರ ಚೆನ್ನಾಗಿರ್ತಾನೆ, ಅದನ್ನೇ ಇಟ್ಟು ಮುಹೂರ್ತ ಕೊಡಬೇಕು ಅಂತ ಏನಿಲ್ಲ. ನಮಗೆ ಯಾವ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಿರುತ್ತೋ ಆ ಮುಹೂರ್ತದಲ್ಲಿ ಮಾತ್ರ ನೀವು ಪೂಜೆ ಮಾಡಬೇಕಾಗತ್ತೆ. ಆ ಲಗ್ನ ಮುಹೂರ್ತ ನಮ್ಮ ಸಂಸ್ಥೆಯಿಂದ ಸಿಕ್ಕತ್ತೆ ಅಮ್ಮ. ಕರೆ ಮಾಡಿ, ಖಂಡಿತ ಒಳ್ಳೇದಾಗಲಿ. ಧನ್ಯವಾದ. ಓಕೆ, ಕರೆ ಮಾಡಿದ್ದಕ್ಕಾಗಿ ಬಹಳಷ್ಟು ಧನ್ಯವಾದಗಳು. ಮೇಡಮ್ ಹೇಳಿದಾಗೆ ಲಗ್ನ ಮುಹೂರ್ತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಜಾತಕವೂ ಬೇರೆಯೇ ಆಗಿರುತ್ತೆ. ಅವರವ್ರಿಗೆ ಸೂಕ್ತವಾದಂತಹ ಮುಹೂರ್ತವನ್ನು ಪಡೀಲಿಕ್ಕೆ ನೀವು ನೇರವಾಗಿ ಸಂಪರ್ಕ ಮಾಡಬಹುದು. ಆ ಎಲ್ಲ ಬೆನಿಫಿಟ್ಸ್ನ ನೀವು ಕೂಡ ಪಡಿಬಹುದು. ಮೇಡಮ್, ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ವೆಂಕಪ್ಪ ಅಂತ, ಹುಬ್ಳಿಯಿಂದ. ನಮಸ್ತೆ. ನಮಸ್ಕಾರ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕವನ್ನು ತಿಳಿಸಿ ಸರ್. 10/3/74. 10/3/74. ಸಮಯ ಗೊತ್ತಿಲ್ಲ, ಬೆಳಗಿನ ಜಾವ. ಓಕೆ ಸರ್, ಓಕೆ. 10/3/1974 ಅಲ್ವಾ ಈ ಡೇಟನ್ನು ನಾವು ತಗೊಂಡಿದ್ದೀವಿ. ಸರ್ ನಮಸ್ತೆ ಸರ್.
ನಮಸ್ಕಾರಮ್ಮ. ನಮಸ್ಕಾರ. ಸರ್ ಸಮಯ ಒಂದು ಅಂದಾಜು ಬೆಳಗಿನ ಜಾವ ಅಂದರೆ ಒಂದು 6 ಗಂಟೆನಾ 5:30ನಾ ಹಾಕ್ಲಾ? ಹೌದು ಮೇಡಮ್, 5:30. 5:30 ಹಾಕಿರ್ತೀನಿ ಬೆಳಗಿನ ಜಾವ. ಆಯ್ತು ಮೇಡಮ್. ಹಾಂ ಸರ್. ಏನು ಮಾಡ್ತೀರಿ ಸರ್ ತಾವು? ಕನ್ಯಾ ರಾಶಿ, ಹಸ್ತ ನಕ್ಷತ್ರ ನಿಮ್ಮದು. ಹೌದಾ? ಹೌದು. ಗೌರ್ಮೆಂಟ್ ಎಂಪ್ಲಾಯ್. ಹಾಂ, ಗೌರ್ಮೆಂಟ್ ಎಂಪ್ಲಾಯ್. ನೋಡಿ, ನಿಮ್ಮ ಲಗ್ನ ಬಂದು ಕುಂಭ ಲಗ್ನ ಆಗಿರುತ್ತೆ. ಕುಂಭ ಲಗ್ನಕ್ಕೆ ಸೂರ್ಯ ಮತ್ತು ಬುಧ ಗುರು ಲಗ್ನದಲ್ಲೇ ಇರ್ತಾರೆ. ಆದರೆ ನಿಮ್ಮ ಮನೇಲಿ ಯಾವುದಾದ್ರೂ ಕೋರ್ಟು ಕೇಸು ಅಂತ ಏನಾದರೂ ನಡೀತಾ ಇದೆಯಾ? ಹೌದು ಮೇಡಮ್. ಹಾಂ, ಅದನ್ನು ಹೇಳುತ್ತೆ. ಯಾಕಂದರೆ ಸೂರ್ಯ ಬಂದು ಶನಿ ಮನೇಲಿ ಇರ್ತಾರೆ, ಹಾಗಾಗಿ ಅದನ್ನು ಹೇಳುತ್ತೆ. ಮತ್ತು 4ನೇ ಮನೇಲಿ ಕುಜ ಇರ್ತಾರೆ. 4ನೇ ಮನೇಲಿ ಕುಜ ಇದ್ದರೆ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ? ಹೌದು ಮೇಡಮ್, ಇತ್ತು. ಇದ್ದಾರಾ? ಇಲ್ಲ ಮೇಡಮ್, ಆದ್ರೆ ಅದು ಒಂದು 15-20 ವರ್ಷ ಆಯ್ತು. ಅವರ ಆರೋಗ್ಯ ಸಮಸ್ಯೆದಿಂದ ಎಲ್ಲ ಒಂದು ಕಡೆ ಇದಾಗಿದ್ದಾರೆ ಅಂತ ಹೇಳುತ್ತೆ. ನಿಮಗೆ ನಡೀತಾ ಇರೋ ಟೈಮ್ ಬಂದು ಸರ್ 2020 20ರಿಂದ 39ವರೆಗೂ ಇವಾಗ ಶನಿ ದಶೆ ನಡೀತಾ ಇದೆ ನಿಮಗೆ. ಶನಿ ಬಂದು ನಿಮಗೆ ಶನಿ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ಅವರು ಪಂಚಮ ಸ್ಥಾನದಲ್ಲಿ ಇರ್ತಾರೆ, ಶನಿ ಮತ್ತು ಕೇತು. ಮತ್ತು ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಕ್ಕೆ ನಿಮಗೆ ಶುಕ್ರ ಕೆಟ್ಟಿದ್ದಾನೆ. ಶುಕ್ರ 12ನೇ ಮನೇಲಿ ಇರೋದ್ರಿಂದ ನೀವೇನೇ ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಬೋದು, ಆದರೆ ನಿಮ್ಮ ಮನೇಲಿ ನೆಮ್ಮದಿ ಇರೋಕ್ಕಿಲ್ಲ. ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ಮನೇಲಿ ದುಡ್ಡು ಕಾಸು ನಿಲ್ತಾ ಇಲ್ಲ, ಇಲ್ಲ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ ಅಂತ ಹೇಳುತ್ತೆ. ಹಲೋ, ಹೇಳಿ ಸರ್. ಹೌದಮ್ಮ. ಹೌದು ಮೇಡಮ್. ಹಾಂ, ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಆರೋಗ್ಯ ಹಣಕಾಸು ಆರೋಗ್ಯ ಹಣಕಾಸು ಅದನ್ನೇ ಹೇಳ್ತಾ ಇದ್ದೀನಿ. ಶುಕ್ರ 12ನೇ ಮನೇಲಿ ಇರೋದ್ರಿಂದ ಖಂಡಿತ ಸ್ವಲ್ಪ ದುಡ್ಡು ಕಾಸು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಕಳ್ಕೊಂಡಿರೋ ಅಂಥದ್ದು ಅಥವಾ ಕೋರ್ಟು ಕೇಸು ತೊಂದರೆ ಆಗ್ತಕ್ಕಂಥದ್ದು ಇದೆಲ್ಲ ನಡೀತಾ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಆರೋಗ್ಯ ಪರವಾಗಿಲ್ಲ ಸರ್. ಆದರೆ ರಾಹು ಶನಿ ಕೇತು ಇರೋದ್ರಿಂದ ಮನೇಲಿ ಯಾರಿಗಾದರೂ ಸ್ವಲ್ಪ ಕಿಡ್ನಿ ಸಮಸ್ಯೆ ಅಥವಾ ಕ್ಯಾನ್ಸರ್ ಸಮಸ್ಯೆ ಯಾರಿಗಾದ್ರೂ ಕಾಡ್ತಿರ್ಬೋದು. ಅದು ಯಾರಿಗಾದ್ರೂ ಇತ್ತಾ ನಿಮ್ಮ ಮನೇಲಿ, ನಿಮ್ಮ ಕುಟುಂಬದಲ್ಲಿ? ಇಲ್ಲ ಮೇಡಮ್. ಇಲ್ಲ ಮೇಡಮ್. ಹಾಂ. ಬಟ್ ನಿಮಗೆ ಶನಿ ದಶೆ ನಡೀತಾ ಇದೆ, ಹಾಗಾಗಿ ಇನ್ನು ನಿಮಗೆ ತುಂಬ ಟೈಮ್ ಇದೆ ಕೂಡ. 39ರವರೆಗೂ ಶನಿ ದಶೆ ಇದೆ, ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಆರೋಗ್ಯದ ಬಗ್ಗೆ ಗಮನ ಕೊಡ್ತಾ ಇರಿ. ಕಿಡ್ನಿ ಅಥವಾ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಯಾವಾಗಲಾದರೂ ಅವಾಗವಾಗ ಚೆಕಪ್ ಮಾಡಿಸ್ಕೊಳ್ಳೋದು ಈ ಥರದ್ದು ಮಾಡ್ತಾರೆ. ಯಾಕಂದರೆ ಲಗ್ನಾಧಿಪತಿ ಅವನೇ ಆಗಿರ್ತಾನೆ, ಶನಿನೇ ಆಗಿರ್ತಾರೆ. ಮತ್ತು ಸಪ್ತಮ ಅಂತ ಬಂದಾಗ ನಿಮಗೆ ಸಪ್ತಮಾಧಿಪತಿ ಸೂರ್ಯ ಲಗ್ನಕ್ಕೆ ಬಂದಿರ್ತಾರೆ. ನಿಮ್ಮ ಮನೆಯವ್ರಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಾ? ಇಲ್ಲ ಮೇಡಮ್, ಏನಿಲ್ಲ, ಅವ್ರಿಗೇನಿಲ್ಲ. ನನಗೆ ಒಂಚೂರು ಇದೆ, ನನಗೆ ಹಾರ್ಟ್ ಇದಾಗಿತ್ತು. ಹಾಂ. ಸೂರ್ಯ ಬುಧ ಕೂಡ ಒಟ್ಟಿಗೆ ಇದ್ದಾರೆ. ಹಾರ್ಟ್ ತೊಂದರೆ ಜೊತೆಗೆ ಸ್ವಲ್ಪ ಅವಾಗವಾಗ ನೀವು ಚೆಕ್ ಮಾಡಿಸ್ಕೊತಾ ಇರಬೇಕು ಸರ್. ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಚೆನ್ನಾಗಿಲ್ಲ. ಶನಿ ದಶೆ ನಡೀತಾ ಇದೆ, ಟೈಮ್ ಚೆನ್ನಾಗಿಲ್ಲ. ಮತ್ತು ಶನಿಯ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಈ ಕಾನೂನಿಂದ ತೊಂದರೆಗಳಾಗ್ತಾ ಇರುತ್ತೆ. ಅದನ್ನು ನೋಡ್ಕೊಳ್ಬೇಕು, ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು. ನಮ್ಮ ಒಂದು ಸಂಸ್ಥೆ ನಂಬರ್ ಕರೆ ಮಾಡಿ. ಖಂಡಿತ ಇವಾಗ ನಡೀತಾ ಇರೋ ಟೈಮ್ಗೆ ನಿಮಗೆ ಒಂದು ವಾಸ್ತು ಕಿಟ್ಟನ್ನು ಕೊಡ್ತೀನಿ. ನೀವು ಅದನ್ನು ಮನೇಲಿ ಇಟ್ಕೊಳ್ಳಿ. ಖಂಡಿತ ಈ ಎಲ್ಲ ಏನು ಕೋರ್ಟು ಕೇಸು ಪ್ರಾಬ್ಲಮ್ ಏನಿದೆ, ನಿಮ್ಮ ದುಡ್ಡು ಕಾಸು ಎಲ್ಲೋ ಸ್ಟಕ್ ಆಗಿದೆ, ಇಲ್ಲ ಅಂತಲ್ಲ, ಅದನ್ನು ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಓಕೆ ಮೇಡಮ್, ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದರಲ್ಲಿ ಮುಹೂರ್ತನೇ ಇಂಪಾರ್ಟೆಂಟು. ಮುಹೂರ್ತ ಅಂತ ಕೊಟ್ಟಾಗ ಯಾವ ದೃಷ್ಟಿಗಳು ಬೀಳಬಾರ್ದು, ಗ್ರಹಗಳ ದೃಷ್ಟಿಗಳು ಬೀಳಬಾರ್ದು. ಮತ್ತು ಗ್ರಹಗಳು ಎಲ್ಲಿದ್ದಾವೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಸೊ ಬರೀ ಶುಕ್ರ ಒಬ್ಬನೇ ಇಂಪಾರ್ಟೆಂಟ್ ಅಲ್ಲ. ಎಲ್ಲರೂ ಶುಕ್ರ ಅಂತ ಹೇಳ್ತೀರಾ, ಆದರೆ ನಮಗೆ ಭೂಮಿಯಿಂದ ದುಡ್ಡು ಬರುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ದುಡ್ಡು ಬರಲ್ಲ. ಭೂಮಿಯಿಂದ ಆಗಿರ್ಬೋದು, ನಾವು ಮಾಡೋ ಕೆಲಸದಿಂದ ಆಗಿರ್ಬೋದು, ಅಥವಾ ನಮ್ಗೆ ಯಾವುದಾದ್ರು ಕೆಲಸ ಬೇಕಂದರೆ ಕೆಲಸ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಇದೆಲ್ಲದಕ್ಕೂ ಮುಹೂರ್ತ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ ನಾನು ಕೊಡೋ ಮುಹೂರ್ತದಲ್ಲಿ ಪೂಜೆ ಮಾಡಿ, ತುಂಬ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನೀವು ಈ ವರ್ಷ ಪೂಜೆ ಮಾಡಿ, ನೀವು ಮುಂದಿನ ವರ್ಷ ಬಂದು ನೋಡಿ, ನೀವು ಎಷ್ಟು ಗ್ರೋತ್ ಆಗಿರ್ತೀರ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.